ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮ ಎಲ್ರಿಗೂ ನನ್ನ ಧನ್ಯವಾದನ ತಿಳಿಸ್ತಾ, ಇವತ್ತಿನ ಟಾಪಿಕ್ ಏನಂತ 12 ಪೋರ್ಟಲ್ ಹೇಗಿದೆ ನಿಮ್ಮ ಜೀವನದಲ್ಲಿ, ಏನೆಲ್ಲ ಈ 12 ಪೋರ್ಟಲ್ ತಂದು ಕೊಡುತ್ತೆ, ಯಾವೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶುರು ಮಾಡೋಣ ಬನ್ನಿ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್, ಇದು ಥರ್ಡ್ ಪೈಲ್. ನಿಮಗೆ ಈ 3 ಪೈಲ್ನಲ್ಲಿ ಯಾವುದು ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ. ನೀವು ಒಂದು ಸ್ವಾವಲಂಬಿಗಳಾಗ್ತಾ ಇದ್ದೀರಾ. ಅಂದರೆ ಇಷ್ಟು ದಿನ ನೀವು ಬೇರೆಯವರು ನಿಮಗೆ ರಿಮೋಟ್ ಆಗಿರ್ಬೋದು, ಅವ್ರು ಹೇಳ್ದಂಗೆ ನೀವು ಕೇಳಿಕೊಂಡು ಬಂದಿಗಳಾಗಿ ನಿಮ್ಮದು ಯಾವುದೇ ಒಂದು ನಿರ್ಧಾರ ಇರ್ತಿರ್ಲಿಲ್ಲ. ಬೇರೆಯವರು ನಿಮಗೆ ಅವ್ರ ನಿರ್ಧಾರನ ಏರಿದ್ರೆ ಆ ನಿರ್ಧಾರನ ನೀವು ಪ್ರೋಸೆಸ್ ಮಾಡ್ತಿದ್ರಿ. ಅದರಿಂದ ನೀವು ಹೊರಬರ್ತಾ ಇದ್ದೀರಾ. ಬೇರೆಯವರು ರಿಮೋಟ್ಗೆ ನೀವು ಇವಾಗ ಟಿವಿಲಿ ನೀವು ಏನೋ ನೋಡ್ಬೇಕಂದ್ರೆ ನೀವು ಬೇರೆಯವ್ರು ಯಾವ್ದು ಹಾಕ್ತಾರೆ ಅದನ್ನ ನೋಡ್ಕೊಂಡು, ಅಥವಾ ನೀನು ಇದು ಮಾಡು ಅಂದರೆ ನೀವು ಅದು ಮಾಡೋದು. ನಿಮ್ಮ ಸ್ವಯಂ ನಿಮಗೇನು ಇಷ್ಟ, ನಿಮಗೆ ಏನು ಕಷ್ಟ ಅದನ್ನ ನೀವು ಮಾಡ್ತಿರ್ಲಿಲ್ಲ. ಬೇರೆಯವರ ಏರಿದ್ದನ್ನ ನೀವು ಮಾಡ್ತಾ ಇದ್ರಿ. ಆ ಥರ ಬಂದಿಗಳಾಗಿದ್ರಿ ನೀವು. ಅದರಿಂದ ನೀವು ಒಂದು ನೆಗೆಟಿವಿಟಿಯಿಂದ ತುಂಬಿತ್ತು. ನಿಮ್ಮನ್ನ ನೀವು ಇಲ್ಲಿ ಕ್ವೀನ್ ಆಫ್ ಸೋರ್ಟ್ಸ್ ಈ ಥರ ನೀವು ಬದಲಾಗ್ತಾ ಇದ್ದೀರಾ ನೋಡಿ. ಅವರು ಆಲೋಚನೆ ಎಲ್ಲ ದಿಟ್ಟವಾಗಿರುತ್ತೆ. ನೀವು ಇವಾಗ ಇದರಲ್ಲಿ ಕಣ್ಣು ಕಟ್ಕೊಂಡಿದ್ದೀರಾ. ಇದರಲ್ಲಿ ಒಂದು ಒಂದು ಧೈರ್ಯ, ಒಂದು ಬುದ್ಧಿವಂತಿಕೆ, ಒಂದು ಚಾತುರ್ಯ, ಏನು ಈ ಥರ ಬಂದಿಯಾಗಿದ್ರಿ. ಒಂದು ವಿವೇಚನಾ ಶಕ್ತಿ, ಏನ್ ಮಾಡಬೇಕು ಏನ್ ಬಿಡಬೇಕು. ಇಷ್ಟು ದಿನ ಬೇರೆ ಯಾರೋ ನಿಮ್ಮನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ನೀವು ಈ ಎನರ್ಜಿಯಿಂದ ಒಂದು ಏನ್ ಹೇಳ್ತಾರೆ, ಮೂಕ ಪ್ರೇಕ್ಷಕ ಅನ್ನೋದು ಬರ್ತಾ ಇದೆ. ಯಾರು ಏನ್ ಹೇಳಿದ್ರು ನಿಮ್ಮ ಮಾತು ಅಲ್ಲಿ ಏನು ನಡೀತಾ ಇರ್ಲಿಲ್ಲ. ನಿಮ್ಮ ನಿರ್ಧಾರಗಳು ಯಾರಿಗೂ ಬೇಕಾಗಿರ್ಲಿಲ್ಲ. ಅದರಲ್ಲಿ ಅದರಿಂದ ಹೊರ ಬರ್ತಾ ಇದ್ದೀರಾ. ಈ 12 ಪೋರ್ಟಲ್ ಅಲ್ಲಿ ನಿಮ್ಮಲ್ಲಿ ಅಡಗಿರೋ ಬುದ್ಧಿವಂತಿಕೆ, ಜ್ಞಾನ, ಒಂದು ಧೈರ್ಯ, ಸ್ಥೈರ್ಯ, ಏನ್ ಮಾಡಿದ್ರೆ ಏನ್ ಸರಿ, ಹೇಗೆ ನಾನು ನೋಡಿ ಇಲ್ಲಿ ಈ ದೋಣಿ ಮೇಲೆ ಕುತ್ಕೊಂಡು ಅವರೇ ಯಾವ ಕಡೆ ಹೋಗೋದು, ಆ ನಿರ್ಧಾರ, ಆ ದಡ ಸೇರೋದು ಎಲ್ಲ ನಿಮಗ್ ಗೊತ್ತು. ಬೇರೆ ಆದ್ರೂ ನೀವು ಬಂದಿಗಳಾಗಿದ್ದೀರಾ. ಬೇರೆಯವರ ಭಾವನೆಗಳಿಗೆ ನಿಮ್ಮನ್ನ ಉಪಯೋಗಿಸ್ಕೊಂಡಿದ್ದಾರೆ, ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದರಿಂದ ಆಚೆ ಬರ್ತಾ ಇದ್ದೀರಾ. ನಿಮ್ಮ ದಾರಿ, ನಿಮ್ಮ ದಡ, ನೀವು ಯಾವ ದಡ ಸೇರ್ಬೇಕು ಅನ್ನೋ ಒಂದು ಬುದ್ಧಿವಂತಿಕೆ, ಚಾತುರ್ಯ, ವಿವೇಚನೆ, ಆ ಸ್ಟ್ರೆಂತ್ ನಿಮಗ್ ಸಿಗ್ತಾ ಇದೆ. ನಿಮ್ಮ ಏನು ಆಸೆ ಇದೆ ಅದು ಫುಲ್ಫಿಲ್ ಆಗ್ತಾ ಇದೆ. ನೋಡಿ ಇಲ್ಲಿ ನೀರು ಹರಿದು ಬರ್ತಾ ಇದೆ. ಫುಲ್ಫಿಲ್ ಆಗ್ತಾ ಇದೆ ನಿಮ್ಮ ಆಸೆಗಳು. ಈ ಎನರ್ಜಿಯಿಂದ ನೀವು ಈ ಎನರ್ಜಿಗೆ ಬರ್ತಾ ಇದ್ದೀರಾ. ಕಿಂಗ್ ಆಫ್ ಪೆಂಟಿಕಲ್ಸ್, ಏನೋ ಹಣಕಾಸಿನಲ್ಲಿ ಭದ್ರತೆ, ಸ್ಥಿರತೆ ಸಿಗ್ತಾ ಇದೆ. ಡಿವೈನ್ ನಿಮ್ಗೆ ಆ ನಗು, ಯಾವಾಗ್ಲೂ ಏನೇ ಆದ್ರೂ ಆ ನಗುನ ಬಿಡಬೇಡಿ, ಆ ನಗು ನಿಮ್ ಜೊತೆ ಇಟ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಗುನ ಅಟ್ರಾಕ್ಟ್ ಮಾಡುತ್ತೆ, ಯೂನಿಕಾರ್ನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತಂಗೆ ನೀವು ನಗದಂದ್ರೆ ಬಹಳ ಇಷ್ಟ. ನೋಡಿ ಇಲ್ಲಿ ದ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಇವತ್ತು ಸಾಕ್ಷಾತ್ ಚಾಮುಂಡೇಶ್ವರಿ, ಕಾಳಿಮಾ ಅವರ ಒಂದು ಪ್ರೆಸೆನ್ಸ್ ಇದೆ. ನೀವು ಅವ್ರನ್ನ ಹೆಚ್ಚು ಪೂಜಿಸ್ತಾ ಇರಬಹುದು. ಆ ಸ್ಟ್ರೆಂತ್, ಎಂಥದೇ ಕಷ್ಟಕರವಾದ ಸನ್ನಿವೇಶ ಇದ್ರೂ ಅದನ್ನ ನಿಭಾಯಿಸುವಂತ ಶಕ್ತಿ ಈ ಕ್ವೀನ್ ಆಫ್ ಸಾರ್ಟ್ಸ್ ಇವ್ರಿಗಿದೆ. ಆ ಶಕ್ತಿ ನಿಮ್ಮಲ್ಲಿದೆ. ಅದರಿಂದ ಬರ್ತೀರಾ, ಬರ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ 12 ಪೋರ್ಟಲ್ ಅಲ್ಲಿ ನಿಮ್ಗೆ ಆ ಸ್ಟ್ರೆಂತ್ ನಿಮ್ಗೆ ಸಿಗುತ್ತೆ ಅನ್ನೋದು. ಅದು ಎಲ್ಲಾನು ಬ್ಯಾಲೆನ್ಸ್ ಮಾಡುವ ಒಂದು ಚಾತುರ್ಯ, ಗಾಂಭೀರ್ಯ, ನಿಮ್ಮ ಆಲೋಚನೆಗಳನ್ನ ಬೇರೆಯವ್ರಿಗೆ ಹೇಳುವಂತ ಅವಶ್ಯಕತೆಗಳಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ನಗುನ ಯಾವತ್ತು ಕೈ ಬಿಡಬೇಡಿ. ನೋಡಿ ಇಲ್ಲಿ 17 ಇದೆ. 718 ಒಂದು ಇನ್ಫಿನಿಟಿ, ಒಂದು ಅನಂತತೆ, ಆ ಸಂತೋಷದಲ್ಲಾಗಿರ್ಬೋದು, ನಿಮ್ಮ
ಹಣಕಾಸಿನ ಭದ್ರತೆ ಈ ಭೌತಿಕ ಜಗತ್ತಲ್ಲಿ ಏನು ನಿಮಗೆ ಅವಶ್ಯಕತೆ ಇದೆ, ಅದರಲ್ಲಿ ನೀವು ಏನು ಪೂರೈಸಬೇಕೋ ಆ ಎಲ್ಲ ಒಂದು ಸ್ಟ್ರೆಂತು, ಪವರು ನಿಮಗೆ ಸಿಗ್ತಾ ಇದೆ. ನಗ್ನಗ್ತಾ ಚೆನ್ನಾಗಿರಿ ಅನ್ನೋದು ಯೂನಿವರ್ಸ್, ಡಿವೈನ್ ನಿಮಗೆ ಕೊಡ್ತಾ ಇರೋ ಒಂದು ಸಂದೇಶ. ಈ ಕಾರ್ಡ್ಗಳ ಮೂಲಕ ನಿಮ್ಮನ್ನು ನೀವು ನಿಮ್ಮಲ್ಲಿರೋ ಸ್ಟ್ರೆಂತನ್ನ ಆಚೆ ತೊಗೊಂಬನ್ನಿ. ನಿಮಗೆ ಎಲ್ಲ ರೀತಿ ಪವರ್ ಇದೆ, ಎಲ್ಲನೂ ಬ್ಯಾಲೆನ್ಸ್ ಮಾಡೋ ಪವರ್ ಇದೆ, ಏನು ಬೇಕಂದ್ರೂ ಸಾಧಿಸೋವಂಥ ಪವರ್ ಇದೆ. ಬೇರೆಯವರ ತಾಳಕ್ಕೆ ನೀವು ಕುಣಿಯೋ ಗೊಂಬೆ ಆಗಬೇಡಿ, ನಿಮ್ಮ ತಾಳಕ್ಕೆ ಬೇರೆಯವ್ರು ಕುಣಿಬೇಕು, ಆ ರೀತಿ ಮಾಡೋ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ಹೊರಗಡೆ ತೊಗೊಬನ್ನಿ, ಆ ಬುದ್ಧಿವಂತಿಕೆನ, ಆ ಸ್ಟ್ರೆಂತನ್ನು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದರಿಂದ ನೀವು ನಿಮ್ಮ ಕೆಲಸದಲ್ಲಾಗಿರ್ಬೋದು, ಎಲ್ಲ ಕಡೆನೂ ನೀವು ಒಂದು ಸ್ಥಿರತೆ, ಭದ್ರತೆ ಈ 12-12 ಪೋರ್ಟಲ್ ನಿಮಗೆ ತಂದುಕೊಡ್ತಾ ಇದ್ದಾರೆ. ನಗು ತಂದುಕೊಡ್ತಾ ಇದ್ದಾರೆ, ಸ್ಟ್ರೆಂತ್ ತಂದುಕೊಡ್ತಾ ಇದ್ದಾರೆ. ಎಂಥದೇ ಕಷ್ಟಕರ ನೋಡಿ, ಇಲ್ಲಿ ಸಿಂಹನ ಆಟಾಡಿಸ್ತಾ ಇದ್ದಾಳೆ ಅವಳು. ಈ ಅಮ್ಮ ಅಂದರೆ ಎಂಥದ್ದೇ ಕಷ್ಟಕರ ಸಿಚುವೇಶನ್ ಇದ್ರೂ ಅದನ್ನು ನೀವು ತಣ್ಣಗೆ ನೋಡಿ, ಇಲ್ಲಿ ಎಷ್ಟು ಸಂಮೋಹಿನಿ ಮಾಡಿದ್ದಾರೆ. ಆ ರೀತಿ ನೀವು ಅವ್ರನ್ನ ಕೂಲ್ ಮಾಡ್ಬೋದು. ಅದನ್ನ ನೀವು ಆ ಪರಿಸ್ಥಿತಿನ ತಿಳಿ ಮಾಡಿ ತಗೊಂಡೋಗುವಂಥ ಶಕ್ತಿ, ಸಾಮರ್ಥ್ಯ ನಿಮ್ಮಲ್ಲಿದೆ, ಆ ಬ್ಯಾಲೆನ್ಸ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ರೀತಿ ನೀವು ಈ ಎನರ್ಜಿಲಿ ಇದ್ದವರು ಈ ರೀತಿ ಬದಲಾವಣೆ ಆಗ್ತೀರಾ ಈ 12-12 ಪೋರ್ಟಲಲ್ಲಿ. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ. ನಿಮ್ಮಲ್ಲಿ ಏನು ಇಷ್ಟು ದಿನ ನಿರ್ಧಾರ ಮಾಡೋ ಅಂತ ಶಕ್ತಿ ಇರಲಿಲ್ಲ, ಒಂದು ಎರಡು ದೋಣಿ ಮೇಲೆ ಕಾಲಿಟ್ಟು ಹೋಗ್ತಾ ಇದ್ರಿ, ಯಾವ ದಡನೂ ಸೇರ್ತಾ ಇರಲಿಲ್ಲ, ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ. ಆ ಥರ ನಿಮ್ಮ ಆ ಇಂಟ್ಯೂಷನ್ ಪವರ್ ಏನು ತುಂಬ ಒಂದು ಕನ್ಫ್ಯೂಷನ್ನು ನೋಡಿ ಇಲ್ಲಿ ಹೇಗಿದ್ದಾರೆ. ಅದು ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಹದಗೆಟ್ಟಿತ್ತು. ಯಾವುದೇ ನಿರ್ಧಾರಗಳನ್ನ ಮಾಡೋ ಒಂದು ಚಾತುರ್ಯ ನಿಮ್ಮಲ್ಲಿ ಕಡಿಮೆ ಇತ್ತು. ನೋಡಿ, ನೀವು ಸೆಲೆಕ್ಟ್ ಮಾಡಿರೋದು ನೋಡಿ ಇಂಟ್ಯೂಷನ್. ಲಿಸನ್ ಟು ಯುವರ್ ಇನ್ನರ್ ವಿಸ್ಡಮ್. ನಿಮ್ಮ ಇನ್ನರ್ ವಿಸ್ಡಮ್ ಏನಿದೆ ಅದನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ನೀವು ತಿಳ್ಕೊಳ್ಳಿ. ನಿಮಗೆ ಧ್ಯಾನದ ನೋಡಿ, ಇಲ್ಲಿ ಧ್ಯಾನದ ಅವಶ್ಯಕತೆ. ಈ 12-12 ಪೋರ್ಟಲ್ ನಿಮಗೆ ಏನು ತರ್ತಾ ಇದೆ ಅಂದರೆ, ನಿಮ್ಮ ಇಂಟ್ಯೂಷನ್ ಚೆನ್ನಾಗಾಗ್ತಾ ಇದೆ. ಅದರಲ್ಲಿ ನೀವು ಧ್ಯಾನದಲ್ಲಿ ನೀವು ಇನ್ನು ಮುಳುಗ್ತಾ ಇರ್ತೀರಾ. ನೀವು ಇನ್ನು ಈ 12-12 ಪೋರ್ಟಲ್ ನಿಮಗೆ ಧ್ಯಾನ, ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲೂ ಅಷ್ಟೇ, ಏನು ಫೂಲಿಶ್ನೆಸ್ ಏನಿತ್ತು ಅದೆಲ್ಲ ಹೋಗಿ ಒಂದು ಅರಿವಿಗೆ ಬರ್ತಾ ಇದ್ದೀರಾ. ನಂಬರ್ 0, ಆ ಹೋಲ್ನೆಸ್, ಆ ಶೂನ್ಯ ಭಾವನೆಗೆ ಬರ್ತಾ ಇದ್ದೀರಾ. ಯಾವುದೇ ಒಂದು ಒಂಥರ ಅರಿವಿಗೆ ಬರ್ತಾ ಇದ್ದೀರಾ. ಇವಾಗ ಈ ಭೌತಿಕ ಜಗತ್ತಲ್ಲಿ ಅದಿದ್ರೆ ನಾನು ಚೆನ್ನಾಗಿರ್ತೀನಿ, ಇದಿದ್ರೆ ಚೆನ್ನಾಗಿರ್ತೀನಿ, ಏನು ಮೇನ್ ಬೇಕು, ಶಾಂತಿ, ಸಮಾಧಾನ, ಆ ಅರಿವಿಗೆ ಬರ್ತಾ ಇದ್ದೀರಾ. ನೀವು ಒಂದು ಟ್ರಾವೆಲ್ ಮಾಡ್ತೀರಾ, ಹೆಚ್ಚು ಹೆಚ್ಚು ಒಂದು ಹೊಸ ಯೋಜನೆಗಳು, ಒಂದು ಸಾಹಸದ ಪ್ರವೃತ್ತಿ ನಿಮ್ದು ಏನಾಗುತ್ತೆ. ಏನಾದ್ರು ಒಂದು ಇವಾಗ ಏನೋ ಒಂದು ಹೊಸದೇನೋ ಮಾಡ್ಬೇಕಂದ್ರೆ ಆ ಭಯ ಇರಲ್ಲ. ನೋಡೋಣ, ಮಾಡೋಣ, ಅದನ್ನ ಗೆಲ್ಲೋಣ, ಆ ಥರ ಒಂದು ಶಕ್ತಿಗೆ ಬರ್ತೀರಾ. ಈ 12-12 ಪೋರ್ಟಲಲ್ಲಿ ಎಂಥದೇ ಚಾಲೆಂಜ್ ಆದ್ರೂ ಅದನ್ನು ಅಕ್ಸೆಪ್ಟ್ ಮಾಡಿ ಅದರಲ್ಲಿ ವಿನ್ ಆಗೋದಕ್ಕೆ ನೀವು ಪ್ರಯತ್ನ ಮಾಡ್ತೀರಾ. ಆ ಒಂದು ಯುಕ್ತಿ, ಶಕ್ತಿ ನಿಮ್ಮಲ್ಲಿ ಸಿಗ್ತಾ ಇದೆ. ಹೆಚ್ಚು ಹೆಚ್ಚು ಪ್ರಯಾಣ ಮಾಡೋದು, ಸಂತೋಷವಾಗಿರೋದು, ನಿಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದು, ಧ್ಯಾನದಲ್ಲಿ ಮುಳುಗೋದು, ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಾಗುತ್ತೆ. ಅದು ಹೇಗೆ ಸಿಗುತ್ತೆ ಅಂದರೆ, ತುಂಬ ಧ್ಯಾನದಲ್ಲಿ ಮುಳುಗಿ ನಿಮ್ಮ ಇಂಟ್ಯೂಷನ್ ಪವರ್, ಆ ಜ್ಞಾನ, ಅರಿವು, ಫ್ಯಾಮಿಲಿನ, ಒಂದು ಕೆಲಸನ, ಈ ಫೂಲಿಶ್ನೆಸ್ ಏನಿತ್ತು, ನಿರ್ಧಾರ ತಗೊಳ್ಳೋ ಒಂದು ಜ್ಞಾನ ಇರಲಿಲ್ಲ ನಿಮಗೆ, ಅರಿವಿರ್ತಿರ್ಲಿಲ್ಲ, ಯಾವುದ್ರಲ್ಲೂ ಒಂದು ಸೀರಿಯಸ್ನೆಸ್ ಥರ ಇರ್ತಿರ್ಲಿಲ್ಲ. ಇನ್ನು ಮುಂದೆ ಆ ಸೀರಿಯಸ್ನೆಸ್ ಬರುತ್ತೆ. ಹೊಸದು ಏನಾದ್ರು ಆರಂಭಿಸ್ಬೇಕು, ಏನಾದರೂ ಒಂದು ಮಾಡ್ಬೇಕು, ನಾನು ಏನಾದರೂ ಸಾಧಿಸ್ಬೇಕು ಅನ್ನೋ ಒಂದು ಛಲ ಅದು ನಿಮ್ಮಲ್ಲಿ ಬರ್ತಾ ಇದೆ. ಮತ್ತು ಫ್ಯಾಮಿಲಿ ಜೊತೆ ಹ್ಯಾಪಿ ಆಗಿರ್ತೀರಾ. ನೋಡಿ, ಇಲ್ಲಿ ರೈನ್ಬೋ ಇದೆ. ಈಗೀಗ ನಿಮಗೆ ರೈನ್ಬೋಗಳು ಬುಕ್ಕಲ್ಲಾಗಿರ್ಬೋದು, ಟಿ ವಿನಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ಆ ಥರ ಪಿಕ್ಚರ್ಸ್ನ ನೀವು ಹೆಚ್ಚು ನೋಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಆಕಾಶನ ಜಾಸ್ತಿ ನೋಡೋದು, ಒಟ್ಟಿನಲ್ಲಿ ನೇಚರು ಈ ಥರ ಇದು ಮಾಡೋದು.
ಆ ಥರ ನಿಮಗೆ ಒಂದು ಅರಿವು, ಆ ಜ್ಞಾನ, ಆ ಸಂತೋಷ ನಿಮ್ಗೆ ಸಿಗ್ತಾ ಇದೆ. ಅತಿ ವೇಗದಲ್ಲಿ ಬರ್ತಾ ಇದೆ ಇದೆಲ್ಲ. ಒಂದು ಆ ರೊಮ್ಯಾನ್ಸ್, ಆ ರೊಮ್ಯಾನ್ಸ್ ಅಂದರೆ ಜೀವನದಲ್ಲಿ ನೀವು ಒಂದು ನಿಮ್ಮನ್ನು ನೀವು ಹೇಗೆ ಇಟ್ಕೊಳ್ಳೋದು, ಹ್ಯಾಪಿಯಾಗಿ ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಯಾವ ಥರ ರೊಮ್ಯಾಂಟಿಕ್ ಆಗಿರೋದು, ಸ್ನೇಹಿತರ ಜೊತೆ ಯಾವ ಥರ ಸ್ನೇಹಪೂರ್ವಕವಾಗಿರೋದು, ಈ ಥರ ಒಂದು ಎಲ್ಲ ಒಂದು ಈ ಭೌತಿಕ ಜಗತ್ತಲ್ಲಿ ಏನು ಬೇಕು ನಿಮಗೆ, ಯಾವುದನ್ನ ನೀವು ಸರಿ ಮಾಡಿ ಅದನ್ನು ಇದು ಮಾಡೋದು, ಆ ಜ್ಞಾನ, ಆ ಅರಿವು ನಿಮಗೆ ಸಿಗ್ತಾ ಇದೆ. ಎಲ್ಲಾನು ನೋಡಿ ಹೆಂಗೆ ಎಷ್ಟು ಹ್ಯಾಪಿ ಖುಷಿಯಾಗಿ ಆ ಉತ್ತರ ಆ ಇಷ್ಟು ದಿನ ನಿಮ್ಗೆ ಆ ಜ್ಞಾನ ಇರ್ಲಿಲ್ಲ. ಈಗ ನಾನು ನೋಡಿ ಈ ಕಾರ್ಡ್ ನೋಡಿ, ಈ ಕಾರ್ಡ್ ನೋಡಿ ಹೆಂಗಿದೆ, ಆ ಜ್ಞಾನ ಇರಲಿಲ್ಲ. ಹೆಂಗೆ ಎಲ್ಲ ಕೆಲಸದಲ್ಲಿ ಹೇಗೆ ನಾನು ಕೆಲಸ ಮಾಡಿ ಮುಂದುವರಿಯೋದು, ಇಲ್ಲಿ ಹುಟ್ಟಿರೋದೇನಕ್ಕೆ, ಏನೋ ಒಂದು ಸಾಧನೆ ಮಾಡಬೇಕು, ಇದು ಮಾಡಬೇಕು, ಒಂದು ಈ ಫೂಲಿಶ್ನೆಸ್ ಏನಿತ್ತು ಅದು ಹೋಗಿ ನಿಮ್ಮಲ್ಲಿ ಆ ಅರಿವು, ಆ ಜ್ಞಾನ ನಿಮಗೆ ಸಿಗ್ತಾ ಇದೆ, ಆ ಸ್ಟ್ರೆಂತ್ ನಿಮಗೆ ಸಿಗ್ತಾ ಇದೆ. ಎಲ್ಲನೂ ಹೇಗೆ ನಾನು ಬ್ಯಾಲೆನ್ಸ್ ಮಾಡೋದು ಅನ್ನೋ ನೋಡಿ ಇಲ್ಲಿ ಇದು ರೌಂಡ್ ಆಗಿದೆ. ಈ ಪ್ರಪಂಚನ ಹೇಗೆ ಒಂದು ಬ್ಯಾಲೆನ್ಸ್ ಮಾಡೋದು, ಆ ಇಂಟ್ಯೂಷನ್ ಪವರ್ ನಿಮಗೆ ದೊರೀತಾ ಇದೆ. ಎಲ್ಲ ರೀತಿ ಫ್ಯಾಮಿಲಿ ಆಗಿರ್ಬೋದು, ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು, ಸ್ನೇಹಿತರ ಜೊತೆ ಆಗಿರ್ಬೋದು, ಆ ಕೆಲಸದಲ್ಲಿ ಹೇಗೆ ನೀವು ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ದೊಡ್ಡದಾಗಿ ಹಿಂಗೆ ಅದನ್ನು ಸಾಧಿಸೋದು, ನಿಭಾಯಿಸೋದು, ಆ ಗುಣ ಅದೆಲ್ಲನೂ ನಿಮಗೆ ಸಿದ್ಧಿ ಆಗ್ತಾ ಇದೆ ಈ 12 ಪೋರ್ಟಲಲ್ಲಿ. ನಿಮಗೆ ನಂಬರ್ 6 ಶುಕ್ರ ದೆಸೆ ನಿಮಗೆ ಬರ್ತಾ ಇದೆ. ಎಲ್ಲದರಲ್ಲೂ ಶುಕ್ರ ಅಲಂಕಾರ ಪ್ರಿಯ, ಒಂದು ಸ್ನೇಹ ನೋಡಿ ಇಲ್ಲಿ ಫ್ಯಾಮಿಲಿ ಜೊತೆ ಎಷ್ಟು ಹ್ಯಾಪಿಯಾಗಿ ಸಂತೋಷವಾಗಿ ಇಟ್ಕೊಂಡಿದ್ದಾರೆ. ರೈನ್ಬೋ ಇದೆ. ಈ ಥರ ಒಂದು ಟ್ರಾವೆಲ್ ಮಾಡುವಾಗ ಅವರು ಒಂದು ಇದೆ. ಹಾಗೆ ನಿಮ್ಮ ಡ್ರೆಸ್ಸಿಂದನೂ ನಿಮ್ಮ ಚೇಂಜ್ ಆಗುತ್ತೆ. ಯಾವ ಥರ ಈ ಥರ ಇದ್ರಲ್ವಾ, ನಿಮ್ಮ ಡ್ರೆಸ್ ಸೆನ್ಸ್ ಚೆನ್ನಾಗಾಗುತ್ತೆ, ನಿಮ್ಮ ಹೇರ್ ಕಲರ್ ಚೇಂಜ್ ಆಗಬಹುದು, ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಒಂದು ಗ್ರೂಮ್ ಮಾಡ್ಕೊಳ್ಳೋದು, ತುಂಬ ಚೆನ್ನಾಗಿ ಇಟ್ಕೊಳ್ಳೋದು, ಒಂದು ಸ್ಟೈಲಿಶ್ ಆಗಿರೋದು, ನೀವು ಒಳ್ಳೊಳ್ಳೆ ಡ್ರೆಸ್ಸನ್ನು ಚೆನ್ನಾಗಿ ಹಾಕ್ತೀರಾ. ಯಾರಾದರೂ ನಿಮ್ಮನ್ನು ನೋಡಿದ್ರೆ ವಾವ್ ಎಷ್ಟು ಚೆನ್ನಾಗಿರೋ ಡ್ರೆಸ್ ಹಾಕಿದ್ದಾರೆ, ನಿಮ್ಮ ಡ್ರೆಸ್ ಸೆನ್ಸ್ ಚೆನ್ನಾಗಿದೆ ಅನಿಸುತ್ತೆ. ಈ ಥರ ಈ ಎನರ್ಜಿಲಿದ್ದವರು ಇನ್ನು ಮುಂದೆ ಆ ಎನರ್ಜಿಗೆ ಹೋಗ್ತೀರಾ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಮತ್ತು ನೀವು ಯಾವುದಾದ್ರು ಒಂದು ಬ್ಯಾಡ್ ಹ್ಯಾಬಿಟ್ಸ್ ಮತ್ತು ಏನಾದ್ರು ಇವಾಗ ಒಂದು ವಸ್ತುಗಳ ಪ್ರಿಯ ಜಾಸ್ತಿ, ವಸ್ತುಗಳು ಏನಾದರೂ ನೋಡಿದ್ರೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಆ ಥರ ಇರ್ಬೋದು. ಇಲ್ಲಾಂದರೆ ಈಗ ಎಲ್ಲರೂ ಫ್ಲಿಪ್ಕಾರ್ಟ್ಸ್ ಅಥವಾ ಆನ್ಲೈನ್ ಶಾಪಿಂಗ್ ಅದು ಜಾಸ್ತಿ ಮಾಡ್ತಾ ಇರ್ಬೋದು. ಆ ಥರ ಒಂದು ನೆಗೆಟಿವಿಟಿ, ಯಾವುದಾದ್ರು ಬ್ಯಾಡ್ ಹ್ಯಾಬಿಟನ್ನು ಇಟ್ಕೊಂಡಿರ್ಬೋದು, ವ್ಯಸನಿಗಳಾಗಿರ್ಬೋದು. ಈ ರೀತಿ ನಿಮ್ಮ ಒಂದು ಭಯ, ಒಂದು ಸಂಬಂಧಗಳಲ್ಲಿ ಒಂದು ಬ್ಯಾಡ್ ಎನರ್ಜಿ ಈ ಥರ ಇರ್ಬೋದು. ಅದರಿಂದ ನಿಮಗೆ ನಿದ್ದೆ ಬರದೇ ಇರ್ಬೋದು, ಭಯ, ಆತಂಕಗಳು, ಓವರ್ ಥಿಂಕಿಂಗು ಇದೆಲ್ಲ ಜಾಸ್ತಿ ಇತ್ತು. ಇನ್ನು ಈ 12 ಪೋರ್ಟಲ್ ನಿಮಗೆ ಇದರಿಂದ ಆಚೆ ಬರ್ತಾ ಇದ್ದೀರಾ, ಖುಷಿನ ತಂದುಕೊಡ್ತಾ ಇದ್ದಾರೆ. ಮತ್ತು ಬಾಂಧವ್ಯಗಳನ್ನ ಹೇಗೆ ಪ್ರೊಟೆಕ್ಟ್ ಮಾಡೋದು, ಹೇಗೆ ಇಟ್ಕೊಳ್ಳೋದು ಹ್ಯಾಪಿಯಾಗಿ, ಅದನ್ನು ಈ 12 ಪೋರ್ಟಲ್ ನಿಮಗೆ ತಂದುಕೊಡ್ತಾ ಇದ್ದಾರೆ. ಮತ್ತು ಹಣಕಾಸಿನಲ್ಲಿ ಬ್ಯಾಲೆನ್ಸ್ ನೋಡಿ, ಇಲ್ಲಿ ಹಣಕಾಸಿನಲ್ಲಿ ಆಟ ಆಡೋದು, ಒಂದು ರಂಗೋಲಿ ಬಿಡ್ತಾ ಇದ್ದಾರೆ. ಅಂದರೆ ಅಷ್ಟು ನೋಡಿ ಇಲ್ಲಿ ನಂಬರ್ 8 ಅಲ್ವಾ, ಅಬಂಡೆನ್ಸ್, ಬಾಂಧವ್ಯದಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡೋದು, ಪ್ರೊಟೆಕ್ಟಿವ್ ಆಗಿ ಹೇಗೆ ಇಟ್ಕೊಳ್ಳೋದು, ಖುಷಿಯಾಗಿ ಇಟ್ಕೊಳ್ಳೋದು ಹೇಗೆ, ಅದರಲ್ಲಿ ಇನ್ಫಿನಿಟಿ, ಮತ್ತು ನೋಡಿ ಡಿವೈನ್ ಪ್ರೊಟೆಕ್ಷನ್ ಇದೆ. ಮತ್ತು ಇಲ್ಲೂ ಅಷ್ಟೇ ಹಣಕಾಸಿನಲ್ಲಿ ನಿಮಗೆ ಭದ್ರತೆ, ಸ್ಥಿರತೆ ತಂದುಕೊಡ್ತಾ ಇದ್ದಾರೆ, ಹ್ಯಾಪಿನ ತಂದುಕೊಡ್ತಾ ಇದ್ದಾರೆ. ಪಾರ್ಟಿಗಳು ಜಾಸ್ತಿ ಮಾಡ್ಬೋದು, ಫಂಕ್ಷನ್ಸು, ಪಾರ್ಟಿ ಈ ಥರ ಎಲ್ಲ ಜಾಸ್ತಿ ಇರುತ್ತೆ. ಈ 12 ಪೋರ್ಟಲ್ ನಿಮಗೆ ಆ ಖುಷಿನ ಒತ್ತು ತರ್ತಾ ಇದ್ದಾರೆ. ನಿಮ್ಮ ಆಸೆ ಏನಿತ್ತು ಅದನ್ನು, ಈ ಎಲ್ಲ ಆಸೆನ ಅತಿ ವೇಗದಲ್ಲಿ ನಿಮ್ಮ ಜೀವನ ಆ ಒಂದು ಶಿಫ್ಟು ಬದಲಾಗುತ್ತೆ ಈ ಎನರ್ಜಿಯಿಂದ ಈ ಎನರ್ಜಿಗೆ. ಈಗೀಗ ನೀವು ಹೆಚ್ಚು ವೈಟ್ ಫೆದರ್ಸ್, ಈ ಥರ ಫೆದರ್ಗಳನ್ನ ನೋಡ್ತಾ ಇರ್ಬೋದು. ಏನು ಹೇಳ್ತಿದ್ದಾರೆ ಡಿವೈನ್ ಅಂದರೆ, ನಾನು ನಿಮ್ಮ ಜೊತೆನೇ ಇದ್ದೀನಿ, ಹೆದರ್ಕೊಳ್ಬೇಕಾಗಿಲ್ಲ, ರಾತ್ರಿ ಹೊತ್ತು ನಿದ್ರೆ ಬರಲ್ಲ, ಕೆಟ್ಟ ಕನಸು, ಭಯ ಈ ಥರ ನೀವು ಅನುಭವಿಸ್ತಾ ಇದ್ರೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ ಫೆದರ್ ಸಿಗೋ ಮೂಲಕ ನಿಮಗೆ ಆ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನಾನು ನಿಮ್ಮ ಜೊತೆ ಇರ್ತೀನಿ, ಹೆದರ್ಕೊಳ್ಬೇಡಿ ಅನ್ನೋದು. ಭಗವಂತ ನಿಮ್ಮ ಜೊತೆಲಿ ಇರ್ತಾರೆ. ಈ 12 ಪೋರ್ಟಲ್ಲು
ಭಗವಂತ ನಿಮ್ಮ ಜೊತೆ ಇದ್ದಾರೆ. ನಿಮಗೆ ಹೆಚ್ಚು ಹೆಚ್ಚು ಖುಷಿನ, ಸಂಭ್ರಮನ, ಈ ಪಾರ್ಟಿಗಳನ್ನ, ಎಂಗೇಜ್ಮೆಂಟ್ ಈ ಥರ ಒಂದು ಖುಷಿ ವಾತಾವರಣನ ತಂದು ಕೊಡ್ತಾ ಇದ್ದಾರೆ. ನಿಮ್ಮ ಆಸೆ ಏನಿತ್ತು ಅದು ಫುಲ್ಫಿಲ್ ಆಗ್ತಾ ಇದೆ. ಸಂಬಂಧಗಳನ್ನ ಬ್ಯಾಲೆನ್ಸ್ ಮಾಡೋದು, ಪ್ರೊಟೆಕ್ಟಿವ್ ಆಗಿ ಇಟ್ಕೊಳ್ಳೋದು, ಸಂತೋಷವಾಗಿ ಇಟ್ಕೊಳ್ಳೋದು, ಹ್ಯಾಪಿಯಾಗಿ ನೋಡಿ ಇಲ್ಲಿ ಎಮ್ಮ ಯಾವ ಥರ ಹ್ಯಾಪಿಯಾಗಿದ್ದಾರೆ ಆ ಥರ ಹ್ಯಾಪಿಯಾಗಿ ಇಟ್ಕೊಳ್ಳೋದು ಒಂದು ಮದರ್ ಎನರ್ಜಿ. ಇಷ್ಟು ದಿನ ನಿಮಗೆ ಯಾರನ್ನ ಯಾವ ಥರ ನೋಡ್ಕೊಳ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಈಗ ಒಂದು ಫೆಮಿನಿನ್ ಎನರ್ಜಿ ಬರ್ತಾ ಇದೆ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಒಂದು ತಾಯಿ ಪ್ರೀತಿ ತೋರಿಸುವಂಥ ಆ ಒಂದು ಎನರ್ಜಿ ನಿಮಗೆ ಸಿಗ್ತಾ ಇದೆ. ಹಣಕಾಸಿನಲ್ಲಿ ಭದ್ರತೆ, ಒಂದು ಸ್ಥಿರತೆ ಸಿಗ್ತಾ ಇದೆ. ಮತ್ತು ಭಗವಂತನ ಸಾನ್ನಿಧ್ಯ, ಯಾವಾಗಲೂ ಭಗವಂತ ನಿಮ್ಮ ಜೊತೆ ಇರ್ತಾರೆ, ರಕ್ಷಣೆ ಮಾಡ್ತಾರೆ. ಈ ಭಯ ಏನಿತ್ತು ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ. ಹ್ಯಾಪಿನ ತೊಗೊಂಬರ್ತಾ ಇದೆ, ಖುಷಿನ ತೊಗೊಬರ್ತಾ ಇದೆ. ಈ ಭೌತಿಕ ಜಗತ್ತಿನಲ್ಲಿ ಯಾವ್ದು ಬೇಕು ಅಲ್ವಾ, ಸಂಬಂಧಗಳು ಚೆನ್ನಾಗಿ ಇಟ್ಕೊಳ್ಬೇಕು, ಅದನ್ನ ಹ್ಯಾಪಿಯಾಗಿ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗಬೇಕು. ಅದು ಮತ್ತು ಹಣಕಾಸಿನಲ್ಲಿ ಇದು ಖುಷಿ ಅದೆಲ್ಲನೂ ತಂದು ಕೊಡ್ತಾ ಇದ್ದಾರೆ. ನಿಮ್ಮ ಆಸೆ ಏನಿದೆ ಅದು ಫುಲ್ಫಿಲ್ ಆಗ್ತಾ ಇದೆ ಅನ್ನೋದನ್ನ ಭಗವಂತ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು 12/12 ಪೋರ್ಟಲಲ್ಲಿ ನಿಮಗೆ ಈ ಚೇಂಜಸ್, ಈ ಬದಲಾವಣೆನ ತರ್ತಾ ಇದೆ ಈ 12/12 ಪೋರ್ಟಲ್. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.